ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣು. ಸಾಧನಾ ಪಥ ಗೊತ್ತಾದ ಮೇಲೆ ಅಥವಾ ಗೊತ್ತಾಗೋದಕ್ಕೆ ಮೊದಲೇ ಸಂಸ್ಕಾರ ಅನ್ನುವಂಥದ್ದಾಗಬೇಕು. ಅದಕ್ಕೆ ದೀಕ್ಷೆ ಅಂತ ಕರೀತಾರೆ. ನಾವು ಹೊರಗಿನ ವಿಷಯವನ್ನು ಕಲಿಯುವಾಗ ವಿಜ್ಞಾನ, ಭೂಗೋಳ, ಸಮಾಜಶಾಸ್ತ್ರ ಇವುಗಳನ್ನು ಒಬ್ಬ ಗುರುವಿನಿಂದ ಕಲಿತೀವಿ, ಶಿಕ್ಷಕರಿಂದ ಕಲಿತೀವಿ. ಅವರು ನಮಗೆ ಗೈಡ್ ಮಾಡ್ತಾರೆ. ಇಂಥ ಪುಸ್ತಕ ಓದಿದ್ರೆ ಹೀಗಿರಬೇಕು, ಹೀಗೆ ನೆನ್ಪಿಟ್ಕೊಳ್ಬೇಕು. ಪರೀಕ್ಷೆಯಲ್ಲಿ ಪಾಸ್ ಆಗೋದನ್ನ ಅವ್ರು ನಮ್ಗೆ ಹೇಳ್ಕೊಡ್ತಾರೆ. ಇದಕ್ಕೆ ಉಪಜೀವನದ ವಿದ್ಯೆ ಅಂತ ಕರೀತಾರೆ. ಉಪಜೀವನದ ವಿದ್ಯೆ. ಉಪಜೀವನ ಅಂದ್ರೆ ಹೊಟ್ಟೆಗೆ ಅನ್ನ, ಮೈಗೆ ಬಟ್ಟೆ, ವಾಸ ಮಾಡೋದಕ್ಕೆ ಮನೆ ಮತ್ತು ರಕ್ಷಣೆಗಾಗಿ ಸ್ವಲ್ಪ ಹಣ, ಇವೆಲ್ಲವನ್ನು ಸಂಪಾದಿಸಿಕೊಡುವ ವಿದ್ಯೆ ಉಪಜೀವನದ ವಿದ್ಯೆ. ಆದರೆ ಇಲ್ಲಿ ಸಾಧಕ ಅವನು ಉಪಜೀವನದ ವಿದ್ಯೆಯನ್ನು ಕಲಿತ ಮೇಲೆ ಅಥವಾ ಕಲಿಯೋದ್ರ ಜೊತೆಗೆ ಜೀವನದ ವಿದ್ಯೆಯನ್ನು ಕಲ್ತ್ಕೊಳ್ಬೇಕು. ಇವತ್ತು ಶಿಕ್ಷಣದಲ್ಲಿ ಬಹಳ ದೊಡ್ಡ ಕೊರತೆ ಏನಾಗ್ತಾ ಇದೆ ಅಂದ್ರೆ, ಜೀವನಕ್ಕೆ ಬೇಕಾದಂತಹ ಮೌಲ್ಯಗಳನ್ನ ಶಿಕ್ಷಣದಲ್ಲಿ ಕಲಿಸ್ತಾ ಇಲ್ಲ ಅನ್ನುವ ಕೂಗು ಎಲ್ಲ ಕಡೆ ಕೇಳಿ ಬರ್ತಾ ಇದೆ. ಇಡೀ ವಿಶ್ವದಲ್ಲಿ ಶಿಕ್ಷಣದ ಜೊತೆಗೆ ಜೀವನದ ಮೌಲ್ಯವನ್ನು ಕಲಿಸಿ ಉತ್ತಮವಾದ ಜೀವನವನ್ನು ರೂಪಿಸಿಕೊಳ್ಳತಕ್ಕಂತಹ, ಅಂದ್ರೆ ಪ್ರಕೃತಿಯ ಸವಾಲುಗಳು, ಜೀವನದ ಸವಾಲುಗಳು, ಸಮಾಜದ ಸವಾಲುಗಳು, ಈ ಎಲ್ಲವನ್ನೂ ಎದುರಿಸಿ ನಿಂತ್ಕೊಂಡಂತಹ ದೇಶ ಅಂದ್ರೆ ನನ್ನ ಪ್ರಕಾರ ಜಪಾನ್. ಅಲ್ಲಿ ಲೌಕಿಕ ಶಿಕ್ಷಣ ಅಂತೂ ಇದ್ದೇ ಇದೆ, ಆಧ್ಯಾತ್ಮಿಕ ಶಿಕ್ಷಣವನ್ನು ಕೂಡ ಕಡ್ಡಾಯವಾಗಿ ಅಲ್ಲಿ ಕಲಿಸ್ತಾರೆ ಮಕ್ಕಳಿಗೆ. ಅಥವಾ ಲೌಕಿಕ ಶಿಕ್ಷಣದ ಜೊತೆಗೇನೆ ಧ್ಯಾನ, ಪ್ರಾಣಾಯಾಮ ಮತ್ತು ಮೌನವೂ ಕೂಡ ಒಂದು ಕಲೆ, ವಿದ್ಯೆ. ಅದು ಕೂಡ ಮೌನವಾಗಿರೋದಕ್ಕೂ ಬಹಳ ಶಕ್ತಿ ಬೇಕಾಗ್ತದೆ. ಸೈರಿಸಿಕೊಳ್ಳೋದು, ಜೀವನದಲ್ಲಿ ಏನು ಘಟನೆಗಳು ಬರ್ತಾವೋ ಅವು ಅನಿವಾರ್ಯವಾದಂತಹ ಘಟನೆಗಳನ್ನ ಸೈರಿಸಿಕೊಂಡು ಸಾವಿಗೂ ಸಿದ್ಧರಾಗಿ ನಿಲ್ಲುವ ಒಂದು ಕಲೆ ಏನಿದೆ, ಅದು ಜೀವನದ ವಿದ್ಯೆ. ಅದನ್ನ ಝನ್ ಅನ್ನುವಂತಹ ಪದ್ಧತಿ, ಅದು ನಮ್ದು ಧ್ಯಾನ ಅನ್ನುವ, ಅಂದ್ರೆ ಬೌದ್ಧರ ಪ್ರಭಾವದಿಂದ ಜಪಾನ್, ಚೀನಾ, ಈಗೇನು ಮ್ಯಾನ್ಮಾರ್ ಅಂತ ಕರಿತೀರಿ, ಬರ್ಮಾ, ಆ ಕಡೆ ಇಂಡೋನೇಷ್ಯಾ, ಮಲೇಷ್ಯಾ, ಈ ದೇಶಗಳಿಗೆ ಬೌದ್ಧ ಧರ್ಮವನ್ನು ತಗೊಂಡೋದ್ರು ಆಗಿನ ಕಾಲಕ್ಕೆ. ಅದನ್ನ ಜಪಾನ್ದವರು ಮತ್ತು ಚೀನಾದವರು ಬಹಳ ವಿಕಾಸ ಮಾಡಿದ್ರು. ನಮ್ಮಲ್ಲಿ ಬೇರೆ ಬೇರೆ ಪದ್ಧತಿಗಳು, ಬೇರೆ ಬೇರೆ ಪಂಥಗಳು ಬಹಳ ಹುಟ್ಟಿದ್ವು. ನಮ್ಮ ದೇಶದಲ್ಲಿ ಜಿಲ್ಲೆಗೊಬ್ಬ ಮಹಾತ್ಮ, ಊರಿಗೊಬ್ಬ ಯೋಗಿ, ಸಿದ್ಧ ಪುರುಷರು, ಇಂಥವ್ರು ಇದ್ದಂಥ ಕಾಲವೂ ಕೂಡ ಒಂದಿತ್ತು. ಅಷ್ಟರ ಮಟ್ಟಿಗೆ ಅವರು ತಯಾರಾಗಿದ್ರು. ಆದರೆ ಒಂದು ಸಾರ್ವತ್ರಿಕ ಶಿಕ್ಷಣ ಪದ್ಧತಿ, ಸಾರ್ವತ್ರಿಕ ಸಾಧನಾ ಪದ್ಧತಿ ಬರಲಿಲ್ಲ. ಹಾಗಾಗಿ ಅವ್ರಿಗೆ ಯಾವ್ಯಾವುದು ತೋಚುತ್ತೋ, ಯಾವ್ಯಾವ್ದು ಖುಷಿ ಕೊಡುತ್ತೋ, ಯಾವ್ಯಾವ್ದು ಅನುಕೂಲ ಆಗುತ್ತೋ, ಅಥವಾ ತಾಯಿ ತಂದೆಗಳಿಂದ ಏನು ಕಲ್ತಿರ್ತಾರೋ ಅದನ್ನೇ ಜಾರಿಗೊಳಿಸ್ಕೊಂತ, ಅಥವಾ ಸಾಧ್ಯವಾದಷ್ಟು ಪ್ರಯತ್ನ ಮಾಡಿಕೊಂಡು, ಇಲ್ಲಾಂದ್ರೆ ಬಿಟ್ಟು ಸುಮ್ಮನೆ ಜೀವನ ಮಾಡಿ ರೋಗ ಮಾಡಿಕೊಂಡು ಹೊರಟ್ಬಿಟ್ರು. ಇನ್ನೂ ಒಂದು ನಡೀತು ಈ 20ನೇ ಶತಮಾನದಲ್ಲಿ. ಇನ್ನೂ ಒಂದು ನಡೀತು. ಏನು ಅಂದ್ರೆ,
ತಮ್ಮ ಪದ್ಧತಿಯನ್ನ ಗುರುತಿಸ್ಕೊಂಡ್ರೂ ಕೂಡ ಅದನ್ನ ಆಚರಣೆ ಮಾಡಲಿಲ್ಲ. ಈ ಉದಾಹರಣೆಗೆ ನಮ್ಮ ಇಷ್ಟಲಿಂಗ ಪದ್ಧತಿ, ಲಿಂಗಾಯತ ಧರ್ಮದಲ್ಲಿ ಇಷ್ಟಲಿಂಗ ದೀಕ್ಷೆ, ತ್ರಾಟಕ ಅದನ್ನೆಲ್ಲ ಪಡ್ಕೊಂಡು ಕಲ್ತ್ಕೊಂಡು ಅದರಿಂದ ಉಂಟಾಗಬಹುದಾದಂಥ ಜಾಗೃತವಾಗಬಹುದಂಥ ಆತ್ಮಶಕ್ತಿ, ಪ್ರಾಣಶಕ್ತಿ, ಮನೋಬಲವನ್ನು ಬಳಸ್ಕೊಂಡು ಈ 20ನೇ ಶತಮಾನದ ಸವಾಲುಗಳನ್ನು, ಅಂದರೆ ರೋಗದ ಸವಾಲುಗಳಿರ್ಬೋದು, ರಾಜಕೀಯ ಸವಾಲುಗಳಿರ್ಬೋದು, ಸಮಾಜದ ಸವಾಲುಗಳು, ತೊಡಕು ತೊಂದರೆಗಳಿರ್ಬೋದು, ಇವೆಲ್ಲವನ್ನು ಗೆದ್ದು ನಿಲ್ಲುವಲ್ಲಿ ಅನೇಕ ಜನರು ವಿಫಲರಾದ್ರೇನು ಅಂತ ನನಗನ್ಸುತ್ತೆ. ದೊಡ್ಡ ದೊಡ್ಡ ಗುರುಗಳು ಅನ್ನಿಸ್ಕೊಂಡಂಥವರು ಕೂಡ ಕಾಯಿಲೆಗೆ ಬಲಿಯಾಗ್ಬಿಟ್ರು. ದೊಡ್ಡ ದೊಡ್ಡ ಕಾಯಿಲೆಗಳು. ಅವರ ಉತ್ತರಾರ್ಧದ ಜೀವನ ಅಂದರೆ 40 ವರ್ಷದ ಮೇಲೆ ಮುಕ್ಕಾಲು ಭಾಗ ಕಾಯಿಲೆ ಜೊತೆ ಹೋರಾಟ ಮಾಡೋದ್ರಲ್ಲೇ ಹೊರಟೋಗ್ಬಿಡ್ತು. ಆವಾಗ ಅವರಿಂದ ಏನು ಜಗತ್ತಿಗೆ ಸಿಗಬೇಕಾಗಿತ್ತು, ಅವ್ರಿಗೆ ಏನು ಆನಂದ ಪ್ರಾಪ್ತಿ ಆಗ್ಬೇಕಾಗಿತ್ತು, ಅದರಿಂದ ಬಹಳ ಜನ ವಂಚಿತರಾದರು. ಅವರವ್ರ ಧರ್ಮಗಳನ್ನು ಅನುಸರಣೆ ಮಾಡಿದ್ರು ಕೂಡ, ಬರೀ ಲಿಂಗಾಯತ ಧರ್ಮ ಒಂದೇ ನಾನು ಹೇಳಲ್ಲ, ಬೇರೆ ಬೇರೆ ಧರ್ಮಗಳಲ್ಲೂ ಕೂಡ ಆರೋಗ್ಯದ ಕಡೆ ಲಕ್ಷ್ಯ ಕೊಡ್ಲಾರ್ದೇನೆ ಅವರ ಜೀವನದಲ್ಲಿ ಉತ್ತರಾರ್ಧದ ಭಾಗ, ಪೂರ್ವಾರ್ಧ ಉತ್ತರಾರ್ಧ ಅಂತ ಇರುತ್ತೆ. ಒಂದು 40-50 ವರ್ಷದ ತನಕ ಪೂರ್ವಾರ್ಧ ಅಂತ ಇಟ್ಕೊಂಡ್ರೆ, ಉತ್ತರಾರ್ಧ ಅಂದ್ರೆ 50 ವರ್ಷದ ಮೇಲಿಂದ. ಸಾಮಾನ್ಯವಾಗಿ ಹೆಚ್ಚು ಜನ 50 ವರ್ಷದ ಮೇಲೆ BP, ಶುಗರ್, ಒಬ್ಯಾಸಿಟಿ ಹಾಗೆ ಕಾಯಿಲೆಗಳಿಗೆ ಬಲಿಯಾಗ್ಬಿಟ್ಟು ಮಾತ್ರೆ, ಇನ್ಸುಲಿನ್ ಇಂಥದ್ದಕ್ಕೆ ಅವಲಂಬಿತರಾಗಿ ಅವರು ತಮ್ಮ ಜೀವನದ ಮೌಲ್ಯಗಳನ್ನ ಬಿಟ್ಕೊಡ್ಬೇಕಾದಂಥ ಪ್ರಸಂಗ ಬಂದ್ಬಿಡ್ತು. ಪೂಜೆ, ಬೆಳಿಗ್ಗೆ ಬೇಗ ಹೇಳೋದು, ಧ್ಯಾನ, ಆಮೇಲಿಂದ ಏನು ಪ್ರಾರ್ಥನೆ. ಈಗ ದುರ್ದೈವದ ಸಂಗತಿ ಅಂದರೆ ನಮ್ಮಲ್ಲಿ 90% ಮಠಗಳಲ್ಲಿ 90% ಪೂಜೆ ಇರ್ಬೋದು, ಎಲ್ಲ ದೇವಾಲಯಗಳಲ್ಲೂ ಪೂಜೆ ಇರ್ಬೋದು. ಪೂಜೆನೇ ಮನುಷ್ಯನ ವಿಕಾಸಕ್ಕೆ ಕಾರಣ ಆಗಲ್ಲ. ಯಾರೋ ಒಬ್ಬ ಗುಡಿಯಲ್ಲಿ ಪೂಜೆ ಮಾಡಿಬಿಟ್ಟು ತೀರ್ಥ ಪ್ರಸಾದ ಕೊಟ್ಟರೆ ಸಾವಿರಾರು ಭಕ್ತರು ತಗೊಳ್ಬೋದು. ಈಗ ಹೋಗಿ ಚಾರ್ಧಾಮಲ್ಲಿ ತಗೊಳ್ತಿದ್ದಾರೆ, ಅಥವಾ ಅಮರನಾಥ್ ಯಾತ್ರೆ ಮಾಡ್ತಾ ಇದ್ದಾರೆ. ಅವರಲ್ಲಿ ಬದಲಾವಣೆ ಎಷ್ಟು ಬರುತ್ತೆ ಅಂತ ನನಗೆ ಗೊತ್ತಿಲ್ಲ. ಆದರೆ ನೀವೇ ಮಾಡ್ತಕ್ಕಂಥ ಪ್ರಾಣಾಯಾಮ, ನೀವೇ ಮಾಡ್ತಕ್ಕಂಥ ಧ್ಯಾನ, ನೀವೇ ಮಾಡ್ತಕ್ಕಂಥ ತ್ಯಾಗ, ಯೋಗ, ಇವು ನಿಮ್ಮಲ್ಲಿ ಬದಲಾವಣೆಗಳನ್ನು ತರುತ್ತೆ. ಇವತ್ತಿಗೂ ಕೂಡ ಅದಕ್ಕೆ ಹೆಚ್ಚಿನ ಗಮನ ಕೊಡ್ತಾ ಇಲ್ಲ. ಕೊಟ್ಟವರು ಕೂಡ ಅವ್ರು ಸುಮ್ಮನೆ ಏನೋ ನೆಪಕ್ಕೆ ಅಥವಾ ಬೇರೆ ಬೇರೆ ಉದ್ದೇಶಕ್ಕಾಗಿ ಮಾಡಿ ತಮ್ಮ ಆನಂದದ ಉದ್ದೇಶವನ್ನು ಕೈ ಬಿಟ್ಬಿಟ್ರು. ಇದಾಗಬಾರ್ದು. ದೀಕ್ಷೆ ಅಂದರೆ ಮೊದಲು ತನ್ನನ್ನು ತಾನು ಪರಿವರ್ತಿಸಿಕೊಂಡು ತನ್ನ ಸ್ವಾವಲಂಬನೆಯನ್ನು ಸಾಧಿಸ್ಕೊಂಡು ಜೀವನ ಪರ್ಯಂತ ಆನಂದವಾಗಿರೋದನ್ನು ಹೇಗೆ ಅಂತ ಮೊದಲು ಕಂಡ್ಕೋಬೇಕು. ಬುದ್ಧ, ಮಹಾವೀರ, ಅಲ್ಲಮಪ್ರಭು, ಮಹಾದೇವಿ ಅಕ್ಕ, ಇವನ್ ಬಸವಣ್ಣವರು ಕೂಡ ಮೊದಲು 12 ವರ್ಷ ಕೂಡಲ ಸಂಗಮದಲ್ಲಿ ಇದನ್ನು ಮಾಡಿದರು ಅವರು. ಮತ್ತು ಅವರು ಪಡ್ಕೊಂಡು ಹುಟ್ಟಿದಂಥವ್ರು, ಅವ್ರಿಗೆ ಪರಮಾತ್ಮನ ಕೃಪೆ, ಆ ಸಿದ್ಧಿಗಳು ಸಹಜವಾಗಿ ಬಂದ್ಬಿಟ್ಟು. ಆದರೂ ಕೂಡ 8ನೇ ವಯಸ್ಸಿಗೆ ಮನೆ ಬಿಟ್ಟ ಮೇಲೆ ಸುಮಾರು 20 ವರ್ಷದವರೆಗೆ ಅವರು ಬಹಳ ಚೆನ್ನಾಗಿ ಸಾಧನೆ ಮಾಡಿದ್ದಾರೆ. ಅದಕ್ಕೆ ಇವತ್ತು ಯಾಕಪ್ಪ ಅಂಥವ್ರು ತಯಾರಾಗೋದಿಲ್ಲ, ಮೇಲಿನ ಮೇಲೆ ತಯಾರಾಗಲ್ಲ, ಅಥವಾ ಈಗಿನ ಶಿಕ್ಷಣದಲ್ಲಿ ತಯಾರಾಗಲ್ಲ ಅಂದರೆ, ಇವಾಗ ಬಹಿರಂಗದ ಮೌಲ್ಯಗಳು ಅಂದರೆ ಏನು, ಬೇರ್ ನೆಸೆಸಿಟೀಸ್ ಆಫ್ ಲೈಫ್, ಅನ್ನ ಆಶ್ರಯ, ಅನ್ನ ಅರಿವೇ ಆಶ್ರಯ, ಮತ್ತು ಅರಿವು, ಜ್ಞಾನ ಮತ್ತು ಔಷಧಿ, ಇದಕ್ಕೆ ಜೀವನದ ಕೊನೆ ತನಕ ಹೋರಾಟ ಮಾಡಿಬಿಡ್ತಾರೆ. ಅಥವಾ ಅದನ್ನೇ ಈ ಮನೆ ಕಟ್ಕೊಳ್ಳೋದು. ಬುದ್ಧನಿಗೆ ಮನೆ ಕಟ್ಕೊಳ್ಳಿಲ್ಲ ಬುದ್ಧ,
ಇದ್ದಾಗ ವಿಹಾರ ಕಟ್ಕೊಳ್ಳಿಲ್ಲ, ಮಹಾವೀರ ಇದ್ದಾಗ ಬಸ್ತಿ ಕಟ್ಕೊಳ್ಳಿಲ್ಲ. ಒಂದು 4-5 ಬಸ್ತಿ ಕಟ್ಟಿ ಶಿಷ್ಯನಿಗೊಂದು ತನಗೊಂದು ಅಂತ ಮಾಡಲಿಲ್ಲ. ಅವ್ರು ಮಾಡಿದ್ದೇನಪ್ಪ ಅಂತಂದ್ರೆ ಜ್ಞಾನದ ಕಟ್ಟಡವನ್ನು ಕಟ್ಟಿದರು. ಮುಂದಿನವರು ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಂಡ್ರು. ಈಗ ಏನಾಗ್ತಿದೆ, ಒಬ್ಬ ವ್ಯಕ್ತಿ ಓದ್ತಾನೆ, ನೌಕರಿ ಪಡಿತಾನೆ, ಮದುವೆ ಮಾಡ್ಕೊಳ್ತಾನೆ, ಬಾಡಿಗೆ ಮನೆಯವನು ಸ್ವಂತ ಮನೆ ಮಾಡೋದಕ್ಕೆ ಪ್ರಯತ್ನ, ಸ್ವಂತ ಮನೆ ಇದ್ದವನು 2 ಅಂತಸ್ತು ಮಾಡಿ ಬಾಡಿಗೆ ಕೊಡುವ ಪ್ರಯತ್ನ, ಬಾಡಿಗೆ ಕೊಟ್ಟವನು ಲೀಸ್ಗೋ ಜಗಳಕ್ಕೋ ಇದ್ದವ್ರ ಜೊತೆ ಕೋರ್ಟಲ್ಲಿ ಹೊಡೆದಾಡೋದ್ರಲ್ಲೇ ಅವ್ರ ಜೀವನ. ಹೀಗಾಗಿ ಸಾಮಾನ್ಯ ಜನರ ಆನಂದದ ಆ ಸಮಯ ರೋಗಕ್ಕೆ, ಕೋರ್ಟ್ಗಾಗಿ, ಇಂತಹದ್ದಕ್ಕೆ ಬಡದಾಡಿ ಸಾಯುವ ಪ್ರಸಂಗ ಬಂದಿದೆ. ಅದಕ್ಕೆ ಯಾರು ನೀವು ಸಾಧನಾ ಕ್ರಮದಲ್ಲಿ ನಡಿಬೇಕು ಅಂತ ಬಯಸ್ತಿರೋ ಬಹಿರಂಗದ ಅಪೇಕ್ಷೆಯನ್ನು ಕಡಿಮೆ ಮಾಡ್ಕೊಳ್ಬೇಕು. ಈಗ ನಾನು ಆದರೂ ಅಷ್ಟೇನೆ, ನನಗೆ ಮಹಾಮನೆ ಒಂದಿದೆ ಅಂತ ತಿಳ್ಕೊಂಡು ನಾನು ಈ ಪ್ರಾರ್ಥನೆ ಮಾಡೋದು, ನೀವು ಸಾಧನೆ ಮಾಡೋದು, ಧ್ಯಾನ ಮಾಡೋದು, ಪ್ರಾಣಾಯಾಮ ಮಾಡೋದು ಮಾಡ್ಬೋದು. ಇದ್ರ ಜೊತೆಗೆ ಒಂದು 10 ಮಠ ಕಟ್ಕೊಂಡಿದ್ದಿದ್ರೆ, ನಾನು 10 ಬ್ರಾಂಚ್ ಮಾಡ್ಕೊಂಡಿದ್ದಿದ್ರೆ, ಆ 10 ಬ್ರಾಂಚಲ್ಲಿ ಓಡಾಡೋದ್ರಲ್ಲೇ ನನ್ನ ಜೀವನ ಮುಗಿದೋಗ್ಬಿಡೋದು. ಯಾವುದಕ್ಕೂ ಸಮಯ ಸಿಗ್ತಿರ್ಲಿಲ್ಲ ಆವಾಗ. ಆಮೇಲೆ ನನ್ನ ಲಿಮಿಟೇಷನ್ 10 ಶಾಖೆಗಳನ್ನು ಮಾಡಬಾರ್ದು ಅಂತೇನಲ್ಲ, ಅವ್ರಿಗೆ ಒಂದೇ ಕಡೆ ನಿಂತು ನಡೆಸುವ ಸಾಮರ್ಥ್ಯ ಇದ್ರೆ ಮಾಡ್ಬೋದು. ನನಗೆ ಅದಿಲ್ಲ ಅಂತ ಇಟ್ಕೊಳ್ಳಿ, ನಾನು ಅದನ್ನು ಮಾಡಕ್ಕೆ ಹೋಗ್ಬಾರ್ದು. ಅಂತರಂಗದ ಸಾಧನೆ, ಸ್ಪಿರಿಚುವಲ್ ಪವರ್, ಸ್ಪಿರಿಚುವಲ್ ನಾಲೆಡ್ಜ್, ಇದು ಮುಖ್ಯವೇ ಹೊರತು ಈ ಬಹಿರಂಗದ ಸಾಧನೆಗಳು ಅದಕ್ಕೆ ನಮ್ಗೆ ಅನುಕೂಲ ಮಾಡಿಕೊಡ್ಬೇಕೇ ಹೊರತು ಅದೇ ಮುಖ್ಯ ಅಲ್ಲ. ಅದಕ್ಕೆ ಇವತ್ತು ಯಾಕೆ ದುಃಖ, ರೋಗ, ಬಡದಾಟಗಳು, ಕೊಲೆ, ಸುಲಿಗೆಗಳು ಜಾಸ್ತಿ ಆಗ್ತಿದಾವೆ ಅಂದರೆ ಯುವಕರ ಮನಸ್ಸು ಅಂತರ್ಮುಖ ಆಗ್ತಾ ಇಲ್ಲ. ಅಂತರ್ಮುಖ ಮಾಡ್ಕೊಳ್ಳೋದು ಗೊತ್ತಿಲ್ಲ ಪಾಪ ಅವರಿಗೆ, ಅದನ್ನು ಯಾರು ಹೇಳ್ಕೊಡ್ತಾ ಇಲ್ಲ. ಸ್ವತಃ ತಾಯಿ ತಂದೆಗಳೇ ಹೇಳ್ಕೊಡ್ತಾ ಇಲ್ಲ. ಇನ್ನು ತಾಯಿ ತಂದೆಗಳಿಂದ, ಶಿಕ್ಷಕರಿಂದ ಮತ್ತು ದೀಕ್ಷಾ ಗುರುಗಳಿಂದ ಬರದೇ ಹೋದ್ರೆ, ಆನಂದದ ಮಾರ್ಗವನ್ನು ಅವ್ರು ತೋರಿಸದೆ ಹೋದ್ರೆ ಇನ್ಯಾರು ನಮಗೆ ತೋರಿಸಬಲ್ಲರು? ಆದ್ರಿಂದ ಆ ನಿಟ್ಟಿನಲ್ಲಿ ಯೋಚನೆ ಮಾಡೋದು ಆಗ್ಬೇಕು. ದೀಕ್ಷೆ ಅಂದ್ರೆ ಬರೇ ಲಿಂಗ ದೀಕ್ಷೆ ಕೊಟ್ಟು ಬಿಟ್ಬಿಟ್ರೆ ಮುಗಿಲಿಲ್ಲ. ಅಥವಾ ನಿಮ್ಮ ಯಾವುದೋ ಒಂದು ಪದ್ಧತಿ, ಜನಿವಾರ ದೀಕ್ಷೆನೋ, ಮುಂಜಿ ಅಥವಾ ಬೇರೆ ಪದ್ಧತಿಗಳನ್ನು ಸುಮ್ಮನೆ ಮಾಡಿಬಿಟ್ಟು ಅವರಿಗೆ ಬರೀ ಬಹಿರಂಗದಲ್ಲಿ ಸಾಧನೆ ಮಾಡ್ಕೊಂಡು ಬಿಟ್ಬಿಟ್ರೆ ಅವ್ರು ಕುಡುಕರಾಗಲೇಬೇಕು, ಅಥವಾ ರೋಗಿಗಳಾಗಲೇಬೇಕು, ಅಥವಾ ಅಪರಾಧಿಗಳಾಗಲೇಬೇಕು. ಸುಮ್ಮನೆ ಇರೋಕ್ಕೆ ಶಕ್ತಿ ಬಿಡಲ್ಲ. ಇಲ್ಲ ಕುಡಿದು ಮಲ್ಕೋ, ನಿನ್ನ ಶಕ್ತಿಯನ್ನು ಕಡಿಮೆ ಮಾಡ್ಕೋ, ಇಲ್ಲ ಅಪರಾಧ ಮಾಡಿ ಜೈಲಿಗೆ ಹೋಗು, ಇಲ್ಲ ಅಂತ ರೋಗಿಯಾಗಿ ಹಾಸ್ಪಿಟ್ಲಿಗೆ ಹೋಗು, ಮಾತ್ರೆ ನುಂಗಿ ನಿನ್ನ ಶಕ್ತಿಯನ್ನು ಕಡಿಮೆ ಮಾಡ್ಕೋ. ಇದೇ ಲೌಕಿಕತೆ. ಈ 3 ಗೆದ್ದು ನಾವೇನು ಅಂತರ್ಮುಖಿಗಳಾಗಿ ಆನಂದದ ಮಾರ್ಗವನ್ನು ಕಂಡ್ಕೊಂತೀವಲ್ಲ, ಅದೇ ಅಧ್ಯಾತ್ಮ ಸಾಧನೆ, ಅದೇ ಜೀವನದ ಶ್ರೇಯಸ್ಸು, ಅದೇ ಸಕ್ಸಸ್. ಇಲ್ಲ ಅಂದರೆ ಔರಂಗಜೇಬನ ಹಾಗೆ, ಅಲೆಕ್ಸಾಂಡರ್ನ ಹಾಗೆ ಕೊನೆಗೆ ಪಶ್ಚಾತ್ತಾಪ ಪಡಬೇಕಾಗ್ತದೆ. ಅವರಿಬ್ಬರು ಪಶ್ಚಾತ್ತಾಪ ಪಟ್ಟರು. ಅಲೆಕ್ಸಾಂಡರ್ ಹೇಳ್ದ, ನನ್ನ ಕೈನ ಹೊರಗಿಟ್ಬಿಟ್ಟು ಶವದ ಪೆಟ್ಟಿಗೆಯನ್ನು ರಚನೆ ಮಾಡಿ. ಯಾಕೆ ಅಂದರೆ ಎಷ್ಟೆಷ್ಟೋ ರಾಜ್ಯಗಳನ್ನು ಗೆದ್ದೆ, ನಾನು ಒಂದೇ ಒಂದು ತುಣುಕು ಏನನ್ನೂ ತಗೊಂಡೋಗಕ್ಕಾಗ್ತಾ ಇಲ್ಲ. ಇದು ನನಗೆ ಅರ್ಥ ಆಗ್ಲಿಲ್ವಲ್ಲ, ಬೇರೆಯವರಾದ್ರೂ ಅರ್ಥ ಮಾಡ್ಕೊಳ್ಳಿ ಅಂತ ಅನ್ನಂತೆ ಇವತ್ತಿನವರೆಗೂ ಎಷ್ಟು ಜನ ಅರ್ಥ ಮಾಡ್ಕೊಂಡಿದ್ದಾರೆ, ಮಾಡ್ಕೊಂಡೇ ಇಲ್ಲ ಅಂತ ಅಲ್ಲ, ಕೆಲವರು ಪಾರಾಗಿದ್ದಾರೆ. ಬಹಳ ಜನ ಅರ್ಥ ಮಾಡ್ಕೊಳ್ಳಾರ್ದೇನೆ ಬಹಿರಂಗದಲ್ಲಿ ಸಿಲುಕಿ ಒದ್ದಾಡಿ ಕಡೆಗೇನನ್ನೂ ಕಾಣಲಾರ್ದೇನೆ ಜೀವನವನ್ನು ಮುಗಿಸ್ಬಿಡ್ತಾರೆ. ಅದಕ್ಕೆ ನಿಮ್ಮ ಜೀವನದಲ್ಲಿ ಬೆಳಗಿನ ಈ ಸಮಯ, ಇಲ್ಲೇನು ಕಲಿತಿರಲ್ಲ 10 ದಿವಸ, ಬೆಳಗಿನ ಈ ಸಮಯವನ್ನು ಯಾವ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಇದೊಂದು ದೊಡ್ಡ ಔಷಧಿ, ಇದೊಂದು ದೊಡ್ಡ ಸಂಪತ್ತು. ಬರೀ ಔಷಧಿ ಅಲ್ಲ, ಇದು ಸಂಪತ್ತು ಕೂಡ ಹೌದು. ಇದೊಂದು ದೊಡ್ಡ ಶಿಕ್ಷಕ, ಗುರು. ಬೆಳಗಿನ ಸಮಯದ ಈ ಸಾಧನೆ, ಧ್ಯಾನ, ಪೂಜೆ,
ಸ್ನಾನ, ಪೂಜೆ, ಪ್ರಾರ್ಥನೆ ಏನಾದರೂ ಮಾಡಿ ಒಟ್ಟು ಬೆಳಗಿನ ಸಮಯವನ್ನು ಸಾರ್ಥಕ ಮಾಡಿಕೊಳ್ಳಿ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.